ನಿರುದ್ಯೋಗಿಗಳು ಜಿರಳೆಗಳ ಹಾಗೆ ಮಾಧ್ಯಮ ಆರ್ಟಿಐ ಕಾರ್ಯಕರ್ತರಾಗಿ ವ್ಯವಸ್ಥೆಯ ಮೇಲೆ ದಾಳಿ ಮಾಡ್ತಾರೆ. ಹೀಗೊಂದು ಹೇಳಿಕೆಯನ್ನ ಯಾವನೋ ಭ್ರಷ್ಟ ರಾಜಕಾರಣಿಯೊಬ್ಬ ನೀಡಿದ್ದಿದ್ರೆ ಆತನ ಆ ಹೇಳಿಕೆ ಹಿಂದಿರುವಂತಹ ಒಂದು ಮನಸ್ಥಿತಿಯನ್ನ ಊಹೆ ಮಾಡಬಹುದಾಗಿತ್ತು. ಆದರೆ ಈ ಮೇಲಿನ ಹೇಳಿಕೆಯನ್ನ ನೀಡಿರೋದು ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ವೃತ್ತಿಯಲ್ಲಿ ಯಾವ ಸ್ಥಾನಮಾನವೂ ಇಲ್ಲದ, ಯಾವ ಉದ್ಯೋಗನೂ ಇಲ್ಲದ ಜಿರಳೆಗಳಂತಹ ಯುವಕರು ಸಮಾಜದಲ್ಲಿದ್ದಾರೆ. ಅವರಲ್ಲಿ ಕೆಲವರು ಮಾಧ್ಯಮ, ಸಾಮಾಜಿಕ ಜಾಲತಾಣ ಹಾಗೂ ಆರ್ಟಿಐ ಕಾರ್ಯಕರ್ತರಾಗ್ತಾರೆ. ಅದಾದ ನಂತರ ಅವರು ಎಲ್ಲರ ಮೇಲೂ ದಾಳಿಯನ್ನು ಆರಂಭಿಸ್ತಾರೆ ಅಂತ ನ್ಯಾಯಾಲಯದ ಅತ್ಯುನ್ನತ ಪೀಠದಲ್ಲಿ ಕುಳಿತು ಅವರು ಅವಲತ್ತುಕೊಂಡಿದ್ದಾರೆ. ಅರ್ಜಿದಾರರೊಬ್ಬರು ಹಿರಿಯ ವಕೀಲ ಸ್ಥಾನಮಾನಕ್ಕೆ ಸಂಬಂಧಿಸಿ ಸಲ್ಲಿಸಿದಂತಹ ಒಂದು ಅರ್ಜಿಯನ್ನ ಟೀಕೆ ಮಾಡ್ತಾ ಅವರು ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಇದೊಂದು ರೀತಿ ಎತ್ತಿಗೆ ಜ್ವರ ಎಮ್ಮೆಗೆ ಬರೆ ಅನ್ನೋ ಹಾಗಾಗಿದೆ. ವಿಚಾರಣೆ ಸಂದರ್ಭದಲ್ಲಿ ಅನಗತ್ಯವಾಗಿ ಆರ್ಟಿಐ ಕಾರ್ಯಕರ್ತರು ಮತ್ತೆ ಪತ್ರಕರ್ತರನ್ನ ಎಳೆ ತಂದಂಥ ನ್ಯಾಯಾಧೀಶರು ಅವ್ರ ಮೇಲಿನ ತನ್ನ ಸಿಟ್ಟನ್ನ ಈ ಮೂಲಕ ಕಾರ್ಕೊಂಡಿದ್ದಾರೆ. ಈ ಹೇಳಿಕೆ ಟೀಕೆಗಳಿಗೆ ಒಳಗಾಗ್ತಾ ಇದ್ದ ಹಾಗೇನೆ ನಾನು ಈ ದೇಶದ ಯುವಕರನ್ನ ಉದ್ದೇಶಿಸಿ ನೀಡಿದಂಥ ಹೇಳಿಕೆ ಇದಲ್ಲ, ನಕಲಿ ಡಿಗ್ರಿ ಹೋಲ್ಡರ್ಗಳ ಬಗ್ಗೆ ಹೇಳಿದ್ದು ಅಂತ ಅವರು ಸ್ಪಷ್ಟೀಕರಣವನ್ನು ಕೂಡ ನೀಡಿದ್ದಾರೆ. ನ್ಯಾಯಮೂರ್ತಿ ಸೂರ್ಯಕಾಂತ್ ತಮ್ಮ ಹೇಳಿಕೆಯ ಮೂಲಕ ಈ ದೇಶದಲ್ಲಿ ನ್ಯಾಯಕ್ಕಾಗಿ ಹೋರಾಡ್ತಾ ಇರುವಂತಹ ಆರ್ಟಿಐ ಕಾರ್ಯಕರ್ತರು ಮತ್ತೆ ಪತ್ರಕರ್ತರನ್ನ ಉದ್ಯೋಗ ಇಲ್ಲದ ಯುವಕರು ಅಂತ ವ್ಯಂಗ್ಯಾಡಿದ್ದಾರೆ. ಅದೇ ರೀತಿಯಲ್ಲಿ ವ್ಯವಸ್ಥೆಯ ಮೇಲೆ ದಾಳಿ ನಡೆಸುವಂತ ಈ ಒಂದು ಹೋರಾಟಗಾರರನ್ನ, ಜೀವದ ಒತ್ತೆ ಇಟ್ಟು ವೃತ್ತಿಯನ್ನ ನಿರ್ವಹಿಸ್ತಾ ಇರುವಂತಹ ಪತ್ರಕರ್ತರನ್ನ ಜಿರಳೆಗಳು ಅಂತ ಪರೋಕ್ಷವಾಗಿ ನಿಂದಿಸಿದ್ದಾರೆ. ಅಷ್ಟೇ ಅಲ್ಲ, ಅವರೆಲ್ಲರೂ ಕೂಡ ಮಾರುವೇಷದಲ್ಲಿರುವಂತಹ ನಿರುದ್ಯೋಗಿಗಳು ಅನ್ನುವಂಥ ಒಂದು ಅರ್ಥದ ಹೇಳಿಕೆಯನ್ನ ಅವರು ನೀಡಿದ್ದಾರೆ. ಈ ಮೂಲಕ ಆರ್ಟಿಐ ಕಾರ್ಯಕರ್ತರು ಮತ್ತೆ ಪತ್ರಕರ್ತರ ವಿಶ್ವಾಸಾರ್ಹತೆಯನ್ನ ಅವರು ಪ್ರಶ್ನೆ ಮಾಡಿದ್ದಾರೆ. ಹಾಗಂತ ನಕಲಿ ಆರ್ಟಿಐ ಕಾರ್ಯಕರ್ತರು ಮತ್ತೆ ಪತ್ರಕರ್ತರ ಸೋಗಿನಲ್ಲಿರುವಂತಹ ಬ್ಲ್ಯಾಕ್ ಮೇಲರ್ಗಳು ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಎಲ್ಲರನ್ನೂ ಒಂದೇ ತಕಡಿಯಲ್ಲಿಟ್ಟು ಟೀಕೆ ಮಾಡಿದ್ದಾರೆ. ಒಂದು ಕಡೆಗೆ ದೇಶದ ಅಧಿಕಾರದ ಅತ್ಯುನ್ನತ ಸ್ಥಾನದಲ್ಲಿರುವಂತಹ ಪ್ರಧಾನಿ ಸಂಸತ್ತಿನಲ್ಲಿ ಎದ್ದು ನಿಂತು ಹೋರಾಟಗಾರರನ್ನ ಆಂದೋಲನ ಜೀವಿಗಳು ಅಂತ ಲೇವಡಿ ಮಾಡ್ತಾರೆ. ಇನ್ನೊಂದು ಕಡೆಗೆ ದೇಶದ ನ್ಯಾಯಾಂಗದ ಅತ್ಯುನ್ನತ ಸ್ಥಾನದಲ್ಲಿ ಕೂತಿರುವಂತಹ ಮುಖ್ಯ ನ್ಯಾಯಾಧೀಶರು ಪತ್ರಕರ್ತರು, ಮಾಹಿತಿ ಹಕ್ಕು ಕಾರ್ಯಕರ್ತರನ್ನ ಜಿರಳೆಗಳು ಅಂತ ಅವಮಾನಿಸ್ತಾರೆ. ದೇಶ ನಡೆಸುವಂತಹ ಆಡಳಿತ ವ್ಯವಸ್ಥೆಯ ಮುಖ್ಯಸ್ಥರು ಹಾಗೆ ನ್ಯಾಯಾಂಗ ವ್ಯವಸ್ಥೆಯ ಮುಖ್ಯಸ್ಥರೇ ಇಂಥ ಒಂದು ಮನೋಭಾವವನ್ನು ತೋರಿಸಿದ್ರೆ ಅದು ಜನರಿಗೆ ರವಾನಿಸುವಂತಹ ಸಂದೇಶ ಆದ್ರೂ ಏನು? ಪ್ರಶ್ನೆ ಕೇಳೋದೇ ಅಪರಾಧ, ಮಾಹಿತಿ ಬಹಿರಂಗ ಆಗೋದೇ ಬೇಕಾಗಿಲ್ಲ ಅನ್ನುವಂಥ ಆ ಒಂದು ಧೋರಣೆ ಕೊನೆಗೆ ಎಲ್ಲಿಗೆ ಹೋಗಿ ತಲುಪಬಹುದು? ಇತ್ತೀಚಿನ ದಿನಗಳಲ್ಲಿ ನ್ಯಾಯ ವ್ಯವಸ್ಥೆಯೊಳಗೆ ನುಸುಳ್ಕೊಂಡಿರುವಂತಹ ಭ್ರಷ್ಟಾಚಾರ, ಅಕ್ರಮಗಳು, ಹಾಗೇನೆ ರಾಜಕಾರಣಿಗಳ ಜೊತೆಗೆ ನ್ಯಾಯಾಧೀಶರ ಅಕ್ರಮ ಸಂಬಂಧಗಳನ್ನ ಪತ್ರಕರ್ತರು ಬಯಲಿಗೆಳಿತಾ ಇದ್ದಾರೆ. ಸ್ವತಃ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರೇನೆ ಈ ಹಿಂದೆ ಪಂಜಾಬ್ ಹಾಗೆ ಹರಿಯಾಣ ಹೈಕೋರ್ಟ್ನಲ್ಲಿರುವಾಗ ಭ್ರಷ್ಟಾಚಾರದ ಗಂಭೀರ ಆರೋಪಗಳನ್ನು ಎದುರಿಸಿದ್ದಾರೆ. ಈ ಒಂದು ಅಸಮಾಧಾನ ನ್ಯಾಯಮೂರ್ತಿಯಿಂದ ಇಂಥದ್ದೊಂದು ಹೇಳಿಕೆಯನ್ನು ನೀಡೋ ಹಾಗೆ ಮಾಡ್ತಾ ಅಂತ ಜನರು ಈಗ ಅನುಮಾನಿಸುವ ಹಾಗಾಗಿದೆ. ಇವತ್ತು ಭಾರತದಲ್ಲಿ ಆರ್ಟಿಐ ಕಾರ್ಯಕರ್ತರು ಜೀವ ಭಯದ ಜೊತೆಗೇನೆ ತಮ್ಮ ಕಾರ್ಯನಿರ್ವಹಿಸಬೇಕಾದಂಥ ಒಂದು ವಾತಾವರಣ ಇದೆ. 2005ರಲ್ಲಿ ಐತಿಹಾಸಿಕ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದಾಗಿನಿಂದನೂ 100ಕ್ಕೂ ಹೆಚ್ಚು ಆರ್ಟಿಐ ಕಾರ್ಯಕರ್ತರನ್ನ ಹತ್ಯೆ ಮಾಡಲಾಗಿದೆ ಅನ್ನುವಂಥ ಒಂದು ಮಾಹಿತಿ ನ್ಯಾಯಮೂರ್ತಿ ಅವರಿಗೆ ಇಲ್ಲದೆ ಇರೋದು ವಿಷಾದನೀಯ. ಈ ದೇಶದ 10 ಹಲವು ಬೃಹತ್ ಹಗರಣಗಳನ್ನ ಬಯಲಿಗೆಳೆದು ಅಕ್ರಮಗಳಲ್ಲಿ ಭಾಗವಹಿಸಿದವರು ಜೈಲ್ ಸೇರೋ ಹಾಗೆ ಮಾಡುವಲ್ಲಿ ಈ ಮಾಹಿತಿ ಕಾರ್ಯಕರ್ತರ ಪಾತ್ರ ಇದೆ. ಭ್ರಷ್ಟಾಚಾರ ಮತ್ತೆ ಅಕ್ರಮಗಳನ್ನ ಬಯಲಿಗೆಳೆಯೋದಕ್ಕೆ ಮುಂದಾದಂತಹ ಕಾರ್ಯಕರ್ತರು, ವಿಸಿಲ್ ಬ್ಲೋವರ್ಗಳನ್ನ ಪ್ರಭಾವಿ ಶಕ್ತಿಗಳು ತಮ್ಮ ಗೂಂಡಾಗಳನ್ನ ಬಳಸ್ಕೊಂಡು ಹಲ್ಲೆಗಳನ್ನ ಮಾಡ್ತಾ ಇರೋದು, ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಕಿರುಕುಳಗಳನ್ನ ನೀಡ್ತಾ ಇರೋದು ನ್ಯಾಯಮೂರ್ತಿ ಅವರ ಗಮನಕ್ಕೆ ಬಂದಿಲ್ವಾ? ಅಷ್ಟೇ ಯಾಕೆ, ಪೊಲೀಸ್ ಇಲಾಖೆನೇ ಈ ಆರ್ಟಿಐ ಕಾರ್ಯಕರ್ತರ ಮೇಲೆ ಸುಳ್ಳು ಮೊಕದ್ದಮೆಗಳನ್ನ ದಾಖಲಿಸಿ ಜೈಲಿಗೆ ತಳ್ತಾ ಇರುವಂತಹ ಆರೋಪಗಳಿವೆ. ಇತ್ತೀಚಿನ ವರದಿಯ ಪ್ರಕಾರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತ ಗಮನಾರ್ಹ ಕುಸಿತವನ್ನ ಕಂಡಿದೆ. ಪತ್ರಕರ್ತರಿಗೆ ಭಾರತ ಅತ್ಯಂತ ಅಪಾಯಕಾರಿ ದೇಶವಾಗಿ ಪರಿಣಮಿಸಿದೆ ಅಂತ RSF ವರದಿ ಹೇಳ್ತಾ ಇದೆ. ಕಳೆದ 1 ದಶಕದಲ್ಲಿ ಭಾರತದಲ್ಲಿ ಸುಮಾರು 40ಕ್ಕೂ ಹೆಚ್ಚು ಪತ್ರಕರ್ತರು ತಮ್ಮ ವೃತ್ತಿಯ ಕಾರಣಕ್ಕಾಗಿ ಹತ್ಯೆಗೀಡಾಗಿದ್ದಾರೆ. ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ಈ ಜಿರಳೆ ಹೇಳಿಕೆಯು ತಮ್ಮ ವೃತ್ತಿಗಾಗಿ ಪ್ರಾಣಾರ್ಪಣೆ ಮಾಡಿದಂಥ ಪತ್ರಕರ್ತರ ತ್ಯಾಗ ಬಲಿದಾನಗಳಿಗೆ ಮಾಡಿದಂಥ ಅವಮಾನ ಆಗಿದೆ. ಆರ್ಟಿಐ ಕಾರ್ಯಕರ್ತರನ್ನ, ಪತ್ರಕರ್ತರನ್ನ ಈ ದೇಶದ ಮುಖ್ಯ ನ್ಯಾಯಮೂರ್ತಿ ಅವರೇನೆ ಉದ್ಯೋಗ ಇಲ್ಲದ ಜಿರಳೆಗಳು ಅಂತ ಕರೆಯೋದು ಪರೋಕ್ಷವಾಗಿ ಪತ್ರಕರ್ತರು ಮತ್ತೆ ಆರ್ಟಿಐ ಕಾರ್ಯಕರ್ತರ ಮೇಲೆ ಭ್ರಷ್ಟ ವ್ಯವಸ್ಥೆ ದಾಳಿ ನಡೆಸೋದಕ್ಕೆ ಸಮ್ಮತಿಯನ್ನ ನೀಡಿದಾಗಾಯ್ತಲ್ವಾ? ವ್ಯವಸ್ಥೆಯಿಂದ ಈ ಪತ್ರಕರ್ತರು ಮತ್ತೆ ಆರ್ಟಿಐ ಕಾರ್ಯಕರ್ತರು ಎದುರಿಸ್ತಾ ಇರುವಂತಹ ದಾಳಿಯ ಬಗ್ಗೆ ಮಾತನಾಡಬೇಕಾಗಿದ್ದಂಥ ನ್ಯಾಯಮೂರ್ತಿ ವ್ಯವಸ್ಥೆಯ ಮೇಲೆ ಪತ್ರಕರ್ತರು ಮತ್ತೆ ಆರ್ಟಿಐ ದಾಳಿ ನಡೆಸ್ತಾ ಇದ್ದಾರೆ ಅಂತ ಕಳವಳವನ್ನ ವ್ಯಕ್ತಪಡಿಸ್ತಾ ಇರೋದು ಏನನ್ನ ಸೂಚಿಸುತ್ತೆ?
ಈ ದೇಶದ ವ್ಯವಸ್ಥೆಗೆ ಅಮಾಯಕ ಮತ್ತೆ ಪ್ರಾಮಾಣಿಕ ಅನ್ನುವಂಥ ಒಂದು ಮುದ್ರೆಯನ್ನ ಒತ್ತಿ ಅದನ್ನ ಪ್ರಶ್ನೆ ಮಾಡೋರನ್ನೇ ಕಟಕಟೆಯಲ್ಲಿ ನಿಲ್ಲಿಸಿದಾಗಾಯ್ತಲ್ವಾ ಇದು. ಇತ್ತೀಚೆಗೆ 8ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿನ ನ್ಯಾಯಾಂಗದಲ್ಲಿನ ಭ್ರಷ್ಟಾಚಾರ ಅಧ್ಯಾಯಕ್ಕಾಗಿ ಸುಪ್ರೀಂ ಕೋರ್ಟ್ ಆಕಾಶ ಭೂಮಿ ಎರಡನ್ನೂ ಒಂದು ಮಾಡಿತು. ಈ ಪುಸ್ತಕವನ್ನ ನಿಷೇಧ ಮಾಡಿದ ಮಾತ್ರ ಅಲ್ಲ, ವಿವರಣೆಯನ್ನ ಕೋರಿ NCERT ನಿರ್ದೇಶಕರಿಗೆ ನೋಟಿಸ್ ಅನ್ನ ಕೂಡ ನೀಡಿತು. ಹಲವು ಸಿಬ್ಬಂದಿಯ ತಲೆದಂಡ ಕೂಡ ಆಯಿತು. ಇತಿಹಾಸ ಸೇರಿದಾಗೆ ಹಲವು ಪಠ್ಯಪುಸ್ತಕಗಳಲ್ಲಿ ನಡೀತಾ ಇರುವಂತಹ ಹಸ್ತಕ್ಷೇಪದ ಬಗ್ಗೆ ಮೌನವಾಗಿದ್ದಂಥ ನ್ಯಾಯಾಲಯ ತನ್ನ ಬುಡಕ್ಕೆ ಬಂದಾಗ ಮಾತ್ರನೇ ಒಮ್ಮೆಗೆನೆ ಎದ್ದು ನಿಂತಿತು. ಹಾಗಂತ ನ್ಯಾಯ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತಾಗಾದ್ರೆ, ನಿವೃತ್ತರಾದ ಬಳಿಕ ನ್ಯಾಯಮೂರ್ತಿಗಳು ಸರ್ಕಾರದಿಂದ ಅತ್ಯುನ್ನತ ಹುದ್ದೆಗಳನ್ನು ಪಡೆದುಕೊಳ್ಳೋದು, ನ್ಯಾಯಾಧೀಶರ ನಿವಾಸದಲ್ಲಿ ಹಣ ಪತ್ತೆಯಾಗೋದು, ನ್ಯಾಯಾಧೀಶರ ತೀರ್ಪನ್ನು ನೀಡುವಾಗ ಮನುಸ್ಮೃತಿಯ ಉಲ್ಲೇಖಗಳನ್ನು ಮಾಡೋದು, ಸಂವಿಧಾನ ವಿರೋಧಿ ತೀರ್ಪುಗಳು ಹೊರಬೀಳೋದು, ಇವೆಲ್ಲವೂ ಕೂಡ ನ್ಯಾಯ ವ್ಯವಸ್ಥೆಯ ದೈನಂದಿನ ಸ್ಥಿತಿಯನ್ನೇ ಹೇಳುತ್ತೆ. ಹಾಗಂತ ನ್ಯಾಯ ವ್ಯವಸ್ಥೆಯನ್ನ ಜಿರಳೆಗಳು ಆಕ್ರಮಿಸಿಕೊಂಡಿವೆ ಅಂತ ಯಾರಾದರೂ ಹೇಳಿಕೆಯನ್ನ ನೀಡಿದ್ರೆ ಅದನ್ನ ಈ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದಾರಾ? ಶಾಸಕಾಂಗ, ಕಾರ್ಯಾಂಗ ಮತ್ತೆ ನ್ಯಾಯಾಂಗದ ಕಾವಲನ್ನು ಕಾಯ್ತಾ ಇರುವಂತಹ ಪತ್ರಕರ್ತರು ಮತ್ತೆ RTI ಹೋರಾಟಗಾರರ ಕುರಿತ ಹಾಗೆ ನೀಡಿರುವಂತಹ ಈ ಬೀಸ್ ಹೇಳಿಕೆಗಾಗಿ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಕ್ಷಮೆಯನ್ನ ಯಾಚಿಸಬೇಕಾಗಿದೆ. ತಾವು ಧರಿಸಿದಂತ ಕಪ್ಪು ಕೋಟಿನೊಳಗೆ ತಾವಾಗಿನ ಬಿಟ್ಕೊಂಡಂತ ಆ ಜಿರಳೆಗಳನ್ನ ನ್ಯಾಯಮೂರ್ತಿಯವರೇ ಓಡಿಸಬೇಕಾಗಿದೆ. ವೀಕ್ಷಕರೇ, ಈ ಕುರಿತು ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.